ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಮೊಮೆಂಟಮ್ ಅನ್ನು ಅಬ್ಸರ್ವ್ ಮಾಡೋದಾದ್ರೆ ಮೊದಲ 2 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ ನಿಫ್ಟಿ ಪಾಸಿಟಿವ್ ಆಗಿ ಟ್ರೇಡ್ ಆಗ್ತಿತ್ತು. 25,500 ಲೆವೆಲ್ನ ಅರೌಂಡಲ್ಲಿ ನಿಫ್ಟಿ ಟ್ರೇಡ್ ಆಗ್ತಿತ್ತು. 25,500 ಒಂದು ಮೇಜರ್ ರೆಸಿಸ್ಟೆನ್ಸ್ ಆಗಿತ್ತು. ಆ ಒಂದು ಲೆವೆಲ್ನ ಮೇಲ್ಗಡೆ ಸಕ್ಸಸ್ಫುಲ್ ಆಗಿ ನಿಫ್ಟಿ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ರೀಸನ್ನಿಂದ ಸ್ವಲ್ಪ ವೀಕ್ನೆಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಕ್ತು. ಆ ಒಂದು ಕರೆಕ್ಷನ್ ಕಂಟಿನ್ಯೂ ಆಗ್ತಿದೆ. 25,150ರ ಲೆವೆಲಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. 25,000 ಒಂದು ಮೇಜರ್ ಸಪೋರ್ಟ್ ಆಗಿರುತ್ತೆ. ಈ ಒಂದು ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗಬೇಕಾಗತ್ತೆ. ಆಗ ಮಾರ್ಕೆಟ್ನಲ್ಲಿ ಪಾಸಿಟಿವ್ ರಿಕವರಿ ಬರ್ಬೋದು. 25,000ದ ಲೆವೆಲ್ನ ಕೆಳಗಡೆ ನಿಫ್ಟಿ ಹೋದರೆ ಅಲ್ಲಿಂದ ಇನ್ನೂ ಹೆಚ್ಚಿನ ವೀಕ್ನೆಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ 25,200 25,300 ಲೆವೆಲ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆ ಲೆವೆಲ್ಸ್ಗಳು ಈಗ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಆ ಲೆವೆಲ್ಸನ್ನು ಸ್ಲೋ ಆಗಿ ನಿಫ್ಟಿ ಕ್ರಾಸ್ ಮಾಡ್ತಾ ಹೋಗಬೇಕಾಗತ್ತೆ. 25,500 ಲೆವೆಲ್ ಕ್ರಾಸ್ ಆದರೆ ಇನ್ನೂ ಹೆಚ್ಚಿನ ಅಪ್ಸೈಡ್ನ ಪಾಸಿಬಿಲಿಟಿ ಇರುತ್ತೆ. US ಮಾರ್ಕೆಟ್ಸನ್ನು ಅಬ್ಸರ್ವ್ ಮಾಡಿದಾಗ US ಮಾರ್ಕೆಟ್ನಲ್ಲಿ ಪಾಸಿಟಿವ್ ರ್ಯಾಲಿ ಕಂಟಿನ್ಯೂಸ್ ಆಗಿ ನೋಡೋದಕ್ಕೆ ಸಿಗ್ತಿತ್ತು. ಬಟ್ ಈ ವಾರ ಸ್ವಲ್ಪ ಡೌ ಜೋನ್ಸ್ನಲ್ಲಿ ವೀಕ್ನೆಸ್ ಕಾಣಿಸಿದೆ. 1%ನ ಅರೌಂಡಲ್ಲಿ ಡೌ ಜೋನ್ಸ್ ಕರೆಕ್ಟ್ ಆಗಿದೆ. ಸೊ ಮುಂದಿನ ಒಂದು ಮಾರ್ಕೆಟ್ ಡೈರೆಕ್ಷನನ್ನು ಡಿಸೈಡ್ ಮಾಡೋದು ಭಾರತ ಮತ್ತು US ನಡುವಿನ ಟ್ರೇಡ್ ಡೀಲ್ ಆಗಿರುತ್ತೆ. ಕಳೆದ ವಾರನೇ ಒಂದು ಮಿನಿ ಟ್ರೇಡ್ ಡೀಲ್ ಸೈನ್ ಆಗ್ಬೋದು ಅನ್ನುವಂಥ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಇನ್ನೂ ಕೂಡ ನೆಗೋಸಿಯೇಷನ್ಸ್ ಫೈನಲ್ ಆಗಿಲ್ಲ. ಅಟ್ಲೀಸ್ಟ್ ಮುಂದಿನ ವಾರ ಈ ಒಂದು ಟ್ರೇಡ್ ಡೀಲ್ ಫೈನಲೈಸ್ ಆಗ್ಬೋದು ಅನ್ನೋದು ಒಂದು ಎಕ್ಸ್ಪೆಕ್ಟೇಷನ್ ಇದೆ. ಟ್ರಂಪ್ ಅವರು ಆಲ್ರೆಡಿ ಸಾಕಷ್ಟು ದೇಶಗಳಿಗೆ ಪರ್ಟಿಕ್ಯುಲರ್ ಟ್ಯಾರಿಫ್ ಲೆಟರ್ಸನ್ನು ಸೆಂಡ್ ಮಾಡಿದ್ದಾರೆ. ಕೆಲವು ದೇಶಗಳ ಮೇಲೆ 30% ಟ್ಯಾರಿಫ್ಸ್ ಅಪ್ಲೈ ಆದರೆ ಕೆಲವು ದೇಶಗಳಿಗೆ 35-40%ನ ಟ್ಯಾರಿಫ್ಸನ್ನು ಹಾಕಿದ್ದಾರೆ. ರೀಸೆಂಟಾಗಿ ಈಗಷ್ಟೇ ಯುರೋಪಿಯನ್ ಯೂನಿಯನ್ ಮತ್ತು ಮೆಕ್ಸಿಕೋಗೆ 30% ಟ್ಯಾರಿಫ್ಸನ್ನು ಅಪ್ಲೈ ಮಾಡಿ ಲೆಟ್ರನ್ನು ಕೂಡ ಕಳಿಸಿದ್ದಾರೆ. ಹಾಗೆ ಒಂದು ವಾರ್ನಿಂಗನ್ನು ಕೂಡ ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಟ್ಯಾರಿಫ್ನ ಮೇಲೆ ಇನ್ನೂ ಅಡಿಷನಲ್ ಟ್ಯಾರಿಫ್ಸನ್ನು ಈ ಕಂಟ್ರಿಗಳು ಹಾಕ್ತಾ ಹೋದರೆ ಅದರ ಮೇಲೆ US ಕೂಡ ಅಡಿಷನಲ್ ಟ್ಯಾರಿಫ್ಸನ್ನು ಹಾಕುತ್ತೆ ಅಂತ ವಾರ್ನಿಂಗ್ ಕೂಡ ಬಂದಿದೆ. ಸೊ ಭಾರತದ ಕೆಲವೊಂದಿಷ್ಟು ಸೆಕ್ಟರ್ಗಳ ಮೇಲೆ 20%ನಷ್ಟು ಟ್ಯಾರಿಫ್ಸನ್ನು ಆಲ್ರೆಡಿ US ಅಪ್ಲೈ ಮಾಡಿದ್ರು. ಅದಾದಮೇಲೆ 90 ದಿನ ಈ ಟ್ಯಾರಿಫ್ಸ್ ಸ್ಟಾಪ್ ಆಗಿತ್ತು. ಈಗ ಮತ್ತೆ ಡೆಡ್ಲೈನ್ ಏನೋ ಕ್ರಾಸ್ ಆಗಿದೆ. ಬಟ್ ಭಾರತಕ್ಕೆ ಟ್ರಂಪ್ ಅವರು ಯಾವುದೇ ರೀತಿಯ ಲೆಟರ್ಸನ್ನು ಇನ್ನೂ ಕೂಡ ಕಳಿಸಿಲ್ಲ. ಅದಕ್ಕೆ ರೀಸನ್ ಎರಡು ದೇಶಗಳ ಮಧ್ಯೆ ಇನ್ನೂ ಕೂಡ ನೆಗೋಸಿಯೇಷನ್ಸ್ ನಡೀತಿದೆ. ಸೊ ಮೇ ಬಿ US ಹೆಚ್ಚಿನ ಒಂದು ಟ್ಯಾರಿಫ್ಸನ್ನು ಡಿಮ್ಯಾಂಡ್ ಮಾಡ್ತಿದೆ. ಸೊ ಭಾರತ ಅದಕ್ಕೆ ಒಪ್ಕೋತಿಲ್ಲ. ರೀಸೆಂಟಾಗಿ ಭಾರತ ಕಡೆಯಿಂದ ಸ್ಟೇಟ್ಮೆಂಟ್ ಕೂಡ ಬಂದಿತ್ತು, ನಾವು ಯಾವುದೇ ಒಂದು ಡೆಡ್ಲೈನನ್ನು ಅಬ್ಸರ್ವ್ ಮಾಡ್ತಿಲ್ಲ, ಎರಡು ದೇಶಗಳಿಗೆ ಮ್ಯೂಚುವಲ್ ಆಗಿ ಬೆನಿಫಿಟ್ ಆಗುವಂಥ ಒಂದು ಟ್ರೇಡ್ ಡೀಲನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ ಅಂತ ಹೇಳಿದರು. ಸೊ ಎರಡು ದೇಶಗಳಿಗೆ ಬೆನಿಫಿಟ್ ಆಗುವಂಥ ಒಂದು ಟ್ಯಾರಿಫ್ ಲೈನ್ ಸೆಟ್ ಆದರೆ ಸೊ ಅದು ಖಂಡಿತವಾಗ್ಲೂ ಭಾರತಕ್ಕೆ ಪಾಸಿಟಿವ್ ಆಗುತ್ತೆ. ಯಾಕೆಂದರೆ ಚೈನಾ, ಜಪಾನ್, ಕೊರಿಯಾ ಈ ಕಂಟ್ರಿಗಳ ಮೇಲೆ ಹೆಚ್ಚಿನ ಒಂದು ಟ್ಯಾರಿಫ್ಸ್ ಅಪ್ಲೈ ಆಗ್ತಿರುವಾಗ ಭಾರತದ ಮೇಲೆ 20%ಗೂ ಕಡಿಮೆ ಟ್ಯಾರಿಫ್ಸ್ ಅಪ್ಲೈ ಆದರೆ ಭಾರತದ ಕಂಪನಿಗಳಿಗೆ ಅದೆಲ್ಲೋ ಒಂದು ಕಡೆ ಪಾಸಿಟಿವ್ ಆಗುತ್ತೆ. ಸೊ ನೋಡಬೇಕಾಗುತ್ತೆ ಫೈನಲ್ ಆಗಿ ಯಾವ ರೀತಿಯ ಒಂದು ಡೆಸಿಷನ್ ಈ ಒಂದು ಟ್ರೇಡ್ ಡೀಲ್ನಿಂದ ಬರುತ್ತೆ ಅಂತ. ಅದು ಭಾರತಕ್ಕೆ ಪಾಸಿಟಿವ್ ಆಗಿದ್ರೆ ಸ್ಟಾಕ್ ಮಾರ್ಕೆಟ್ನಲ್ಲಿ ಒಳ್ಳೆ ಒಂದು ರ್ಯಾಲಿಯ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಹಾಗೆ ಮುಂದಿನ ವಾರದ ಇನ್ನೊಂದು ಮೇಜರ್ ಇವೆಂಟ್ US CPI ಇನ್ಫ್ಲೇಷನ್ ಡೇಟಾ ಅನೌನ್ಸ್ ಆಗುತ್ತೆ. ಜುಲೈ 15ಕ್ಕೆ ಈ ಒಂದು ಡೇಟಾ ಬರುತ್ತೆ. 2.6%ನಷ್ಟು ಇನ್ಫ್ಲೇಷನ್ ಜೂನ್ ತಿಂಗಳಲ್ಲಿ ಡಿಕ್ಲೇರ್ ಆಗ್ಬೋದು ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇದೆ. ಲಾಸ್ಟ್ ಮಂತ್ ಅಂದರೆ ಮೇ ತಿಂಗಳಲ್ಲಿ 2.4%ನ ಇನ್ಫ್ಲೇಷನ್ ಬಂದಿತ್ತು. ಸ್ವಲ್ಪ ಇನ್ಫ್ಲೇಷನ್ ಇನ್ಕ್ರೀಸ್ ಆಗುವಂಥ ಚಾನ್ಸಸ್ ಇದೆ. ಭಾರತದ ಇನ್ಫ್ಲೇಷನ್ ಡೇಟಾ ಕೂಡ ಜುಲೈ 14ಕ್ಕೆ ರಿಲೀಸ್ ಆಗುತ್ತೆ. ಸೊ ಜೂನ್ ತಿಂಗಳಲ್ಲಿ ಭಾರತದಲ್ಲಿ 2.5%ನಷ್ಟು ಇನ್ಫ್ಲೇಷನ್ ಡಿಕ್ಲೇರ್ ಆಗುವಂಥ ಚಾನ್ಸಸ್ ಇದೆ. ಸೊ ಇದು ಖಂಡಿತವಾಗ್ಲೂ ಪಾಸಿಟಿವ್ ಸೈನ್ ಆಗಿರುತ್ತೆ. ಇನ್ಫ್ಲೇಷನ್ ಕಡಿಮೆ ಆಗ್ತಾ ಬರ್ತಿದೆ. ಸೊ RBIನ ಗೈಡ್ಲೈನ್ ಇರೋದೇ 4%ನ ಕೆಳಗಡೆ ಇನ್ಫ್ಲೇಷನ್ ಇರಬೇಕು ಅಂತ. ಬಟ್ ಇನ್ಫ್ಲೇಷನ್ ಸಾಕಷ್ಟು ಕಂಟ್ರೋಲ್ನಲ್ಲಿ ಇದೆ. ಹಾಗೆ ಇನ್ನೊಂದು ಮೇಜರ್ ಇವೆಂಟ್ Q1 ಅರ್ನಿಂಗ್ಸ್. ಆಲ್ರೆಡಿ TCS, ಟಾಟಾ ಎಲ್ಕ್ಸಿ, IRDA, ಡಿಮಾರ್ಟ್ ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡಿದ್ದಾರೆ. ಬಟ್ ಯಾವುದೇ ಕಂಪನಿ ಕಡೆಯಿಂದ ಒಂದು ಸ್ಟ್ರಾಂಗ್ ರಿಸಲ್ಟ್ ನೋಡೋದಕ್ಕೆ ಸಿಗಲಿಲ್ಲ. ಪ್ರಾಫಿಟ್ಸ್ ಫಾಲ್ ಆಗಿದೆ ಅಥವಾ ಫ್ಲಾಟ್ ಆಗಿ ಕಾಣಿಸಿದೆ ಅಥವಾ ರೆವಿನ್ಯೂಸ್ ಫಾಲ್ ಆಗ್ತಿದೆ. ಈ ರೀತಿಯಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ರಿಸಲ್ಟ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಮುಂದಿನ ವಾರ 50ಕ್ಕೂ ಹೆಚ್ಚಿನ ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡ್ತಾರೆ. ಮೇಜರ್ ಆಗಿ ಟೆಕ್ ಮಹೀಂದ್ರಾ, HDFC AMC, HCL ಟೆಕ್, ಆಕ್ಸಿಸ್ ಬ್ಯಾಂಕ್, HDFC ಬ್ಯಾಂಕ್, ICICI ಬ್ಯಾಂಕ್, ರಿಲಯನ್ಸ್, ವಿಪ್ರೋ ಈ ರೀತಿಯ ಕಂಪನಿಗಳ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ. ಸೊ ನಿಫ್ಟಿ ಕಂಪನಿಗಳು ಒಳ್ಳೆ ಒಂದು ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಬೇಕಾಗುತ್ತೆ. ಆಗಷ್ಟೇ ಇಂಡೆಕ್ಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇರುತ್ತೆ. ನೋಡಬೇಕಾಗುತ್ತೆ ಈ ಕಂಪನಿಗಳಿಂದ ಯಾವ ರೀತಿಯ ಒಂದು ರಿಸಲ್ಟ್ ಬರುತ್ತೆ ಅಂತ. ಸೊ FIIs ಕಡೆಯಿಂದ ಒಂದು ಸ್ಟ್ರಾಂಗ್ ನೆಟ್ ಬೈಯಿಂಗ್ ಕಳೆದ ವಾರ ನೋಡೋದಕ್ಕೆ ಸಿಕ್ಕಿತ್ತು. ಬಟ್ ಶುಕ್ರವಾರದ ದಿನ 5,100 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗನ್ನು FIIs ಮಾಡಿದ್ದಾರೆ. ಸೊ ಜುಲೈ ತಿಂಗಳಲ್ಲಿ ಅತಿ ಹೆಚ್ಚಿನ ಒಂದು ನೆಟ್ ಸೆಲ್ ಜುಲೈ 11ಕ್ಕೆ ನೋಡೋದಕ್ಕೆ ಸಿಕ್ತು. ಓವರ್ ಆಲ್ ಈಗ ಜುಲೈ ತಿಂಗಳಲ್ಲಿ 10,284 ಕೋಟಿ ಅಮೌಂಟ್ನ ನೆಟ್ ಸೇಲ್
FIIs ಕಡೆಯಿಂದ ನೋಡೋದಕ್ಕೆ ಸಿಕ್ಕಿದೆ. DIIs ಒಂದು ಸ್ಟ್ರಾಂಗ್ ಬೈಯಿಂಗನ್ನು ಮಾಡ್ತಿದ್ದಾರೆ. ಸೊ ಕಂಪ್ಲೀಟ್ ಲಾಸ್ಟ್ ವೀಕ್ DIIs ಕಡೆಯಿಂದ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಬಟ್ ಇಂಪಾರ್ಟೆಂಟ್ ಆಗಿ FIIs ಒಳ್ಳೆ ಒಂದು ಬೈಯಿಂಗನ್ನು ಮಾಡಬೇಕಾಗುತ್ತೆ. ಆಗಷ್ಟೇ ಮಾರ್ಕೆಟ್ನಲ್ಲಿ ಒಂದು ಪಾಸಿಟಿವ್ ಮೊಮೆಂಟಮನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಓವರ್ ಆಲ್ ಗ್ಲೋಬಲ್ ಮಾರ್ಕೆಟ್ಸ್ಗಳಲ್ಲಿ ವೀಕ್ನೆಸ್ ಇದ್ದಾಗ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಕೂಡ ಸೆಲ್ಲಿಂಗನ್ನು ಮಾಡುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಇನ್ಫ್ಲೇಷನ್ ಡೇಟಾ ಏನು ಡಿಕ್ಲೇರ್ ಆಗುತ್ತೆ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಯಲ್ಲಿ ಟ್ರೇಡ್ ಡೀಲ್ಗಳು ಯಾವ ರೀತಿಯಲ್ಲಿ ಫೈನಲೈಸ್ ಆಗುತ್ತೆ ಅದರ ಬೇಸಿಸ್ ಮೇಲೆ ಕೂಡ FIIs ಡಿಸಿಷನನ್ನು ತಗೋಬೋದು. ಕ್ರೂಡ್ ಆಯಿಲ್ನ ವಿಚಾರಕ್ಕೆ ಬಂದಾಗ ವೀಕೆಂಡ್ನಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗಿದೆ. ಆಲ್ಮೋಸ್ಟ್ 2%ನ ಅರೌಂಡಲ್ಲಿ ಕ್ರೂಡ್ ಆಯಿಲ್ನ ಪ್ರೈಸಸ್ ಇನ್ಕ್ರೀಸ್ ಆಯಿತು. $70 ಪ್ರತಿ ಬ್ಯಾರಲ್ಗೆ ಕ್ರೂಡ್ ಆಯಿಲ್ನ ಪ್ರೈಸಸ್ ಟ್ರೇಡ್ ಆಗ್ತದೆ. ಇದಕ್ಕೆ ರೀಸನ್ ರಷ್ಯಾದ ಕ್ರೂಡ್ ಆಯಿಲ್ನ ಮೇಲೆ ಸ್ಯಾಂಕ್ಷನ್ಸ್ ಬರ್ಬೋದು ಅನ್ನುವಂಥ ಒಂದು ನ್ಯೂಸ್ ಇದೆ. ಆಲ್ರೆಡಿ ಸಾಕಷ್ಟು ಯುರೋಪಿಯನ್ ಕಂಟ್ರೀಸ್ US ಸ್ಯಾಂಕ್ಷನ್ಸನ್ನು ಹಾಕಿದ್ದಾರೆ. ಬಟ್ ಭಾರತ ಕಂಟಿನ್ಯೂಸ್ ಆಗಿ ರಷ್ಯಾನಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಾ ಹೋಗ್ತಿದ್ದಾರೆ. ಕಳೆದ 11 ತಿಂಗಳಲ್ಲಿ ಕಂಪೇರ್ ಮಾಡಿದಾಗ ಜೂನ್ ತಿಂಗಳಲ್ಲಿ ಹೆಚ್ಚಿನ ಒಂದು ಕ್ರೂಡ್ ಆಯಿಲನ್ನು ಭಾರತ ರಷ್ಯಾದಿಂದ ಪರ್ಚೇಸ್ ಮಾಡಿದೆ. ಭಾರತಕ್ಕೆ ಬೇಕಾಗುವಂಥ 40%ನಷ್ಟು ಕ್ರೂಡ್ ಆಯಿಲ್ ಏನಿದೆ ಈಗ ರಷ್ಯಾನಿಂದನೇ ಇಂಪೋರ್ಟ್ ಆಗ್ತದೆ. ಅದಕ್ಕೆ ರೀಸನ್ ರಷ್ಯಾ ಒಳ್ಳೆ ಒಂದು ಡಿಸ್ಕೌಂಟನ್ನು ಕ್ರೂಡ್ ಆಯಿಲ್ನ ಮೇಲೆ ಕೊಡ್ತಾ ಇದ್ದಾರೆ. ಯಾಕೆಂದರೆ ಯುರೋಪಿಯನ್ ಕಂಟ್ರೀಸ್ ಯಾರು ಕೂಡ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿಲ್ಲ. ಸೊ ಯಾರೆಲ್ಲ ರಷ್ಯಾನಿಂದ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಾರೆ ಭಾರತ, ಚೀನಾ ಈ ರೀತಿಯ ಕಂಟ್ರಿಗಳಿಗೆ ಅವರು ಹೆಚ್ಚಿನ ಒಂದು ಡಿಸ್ಕೌಂಟ್ಸನ್ನು ಕೊಡ್ತಿದ್ದಾರೆ. ಆದ್ದರಿಂದ ಭಾರತ ಕೂಡ ಹೆಚ್ಚಾಗಿ ಕ್ರೂಡ್ ಆಯಿಲನ್ನು ಪರ್ಚೇಸ್ ಮಾಡ್ತಿದೆ. ಸೊ ಭಾರತ ರಷ್ಯಾದಿಂದ ಪ್ರತಿದಿನ 9 ಲಕ್ಷ ಬ್ಯಾರೆಲ್ ಕ್ರೂಡ್ ಆಯಿಲನ್ನು ಇಂಪೋರ್ಟ್ ಮಾಡ್ಕೋತಿದೆ. ಅದಾದಮೇಲೆ 17ರಿಂದ 18%ನಷ್ಟು ರಿಕ್ವೈರ್ಮೆಂಟ್ ಏನಿದೆ ಅದು ನಮಗೆ ಇರಾಕ್ನಿಂದ ಬರುತ್ತೆ. ಹಾಗೆ ಸೌದಿ ಅರೇಬಿಯಾ ಮತ್ತು UAEನಿಂದ ಕೂಡ ಕ್ರೂಡ್ ಆಯಿಲ್ ಇಂಪೋರ್ಟ್ ಆಗ್ತದೆ. ಬಟ್ ರಷ್ಯಾನಿಂದ ಇಂಪೋರ್ಟ್ ಆಗ್ತಿದ್ದಂಥ ಕ್ರೂಡ್ ಆಯಿಲ್ನ ವಾಲ್ಯೂಮ್ ಇನ್ಕ್ರೀಸ್ ಆಗಿದೆ. ಸೊ ಮುಂದಿನ ವಾರ ಒಂದು ಮೇನ್ ಬೋರ್ಡ್ IPO ಲಿಸ್ಟಿಂಗ್ ನೋಡೋದಕ್ಕೆ ಸಿಗುತ್ತೆ. ಸೋಮವಾರ ಟ್ರಾವೆಲ್ ಫುಡ್ ಸರ್ವಿಸಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಒಂದು ಫ್ಲಾಟ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇದೆ. ಪ್ರೀಮಿಯಂ $25 ನೋಡೋದಕ್ಕೆ ಸಿಗ್ತದೆ. ಮಾರ್ಜಿನಲ್ ಗೇನ್ಸ್ ನೋಡೋದಕ್ಕೆ ಸಿಗ್ಬೋದು. ಸ್ಮಾರ್ಟ್ ವರ್ಕ್ಸ್ನಲ್ಲಿ ಪ್ರೀಮಿಯಂ ಇನ್ನಷ್ಟು ಫಾಲ್ ಆಗಿದೆ. $20 ರೌಂಡಲ್ಲಿ ಪ್ರೀಮಿಯಂ ಕಾಣಿಸ್ತಿದ್ದು ಸೋಮವಾರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಕೊನೆ ದಿನ ಆಗಿರುತ್ತೆ. ಇಲ್ಲೂ ಕೂಡ ಅಷ್ಟೇ ಒಂದು ನೆಗ್ಲಿಜಿಬಲ್ ಪ್ರೀಮಿಯಂ ಕಾಣಿಸ್ತಿದೆ. ಆದ್ದರಿಂದ ಕೊನೆ ದಿನ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಬಂದು ಪ್ರೀಮಿಯಂ $40 ರೌಂಡಲ್ಲಿ ಕಾಣಿಸಿದ್ರೆ ಅಪ್ಲಿಕೇಶನ್ಸನ್ನು ಹಾಕ್ಬೋದಾಗುತ್ತೆ. ಆ್ಯಂಥಮ್ ಬಯೋಸೈನ್ಸಸ್ನ IPO ಸೋಮವಾರ ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗುತ್ತೆ. ಆಲ್ರೆಡಿ ಡೀಟೇಲ್ ವೀಡಿಯೋನ ಮಾಡಿದ್ದೀನಿ. ಸೊ ಆ ಒಂದು IPO ರಿವ್ಯೂ ವಿಡಿಯೋ ನೀವು ಇನ್ನೂ ನೋಡಿಲ್ಲ ಅಂದರೆ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ. ಕಂಪ್ಲೀಟ್ IPO ವಿಡಿಯೋನ ನೀವು ನೋಡ್ಬೋದಾಗುತ್ತೆ. ಇವತ್ತು $100 ರೌಂಡಲ್ಲಿ ಪ್ರೀಮಿಯಂ ಇದೆ. 17ರಿಂದ 18% ಲಿಸ್ಟಿಂಗಿನ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಇದೇ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಂ ಕೊನೆ ದಿನದವರೆಗೂ ಕಂಟಿನ್ಯೂ ಆದರೆ ಖಂಡಿತವಾಗ್ಲೂ ಲಿಸ್ಟಿಂಗಿನ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡ್ಬೋದು. ಒಳ್ಳೆಯ ಒಂದು ಬಿಸ್ನೆಸ್ ಮಾಡೆಲ್ ಕೂಡ ಹೊಂದಿರುವಂಥ ಕಂಪನಿ ಆಗಿರುತ್ತೆ. ಸೊ ಮುಂದಿನ ವಾರ ಫೋಕಸ್ನಲ್ಲಿರುವಂಥ ಕೆಲವೊಂದಿಷ್ಟು ಸ್ಟಾಕ್ಸನ್ನು ಅಬ್ಸರ್ವ್ ಮಾಡಿದಾಗ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಫೋಕಸ್ನಲ್ಲಿ ಇರುತ್ತೆ. ಸ್ಟಾಕ್ ಶುಕ್ರವಾರದ ದಿನ ಸಾಕಷ್ಟು ವೀಕ್ ಆಗಿತ್ತು. ಅಷ್ಟೊಳ್ಳೆ ರಿಸಲ್ಟ್ಸ್ ಬಂದಿರಲಿಲ್ಲ. ಬಟ್ $11 ಡಿವಿಡೆಂಡನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ಡಿವಿಡೆಂಡ್ಗೆ ಜುಲೈ 16 ರೆಕಾರ್ಡ್ ಡೇಟ್ ಆಗಿರುತ್ತೆ. ಸೊ ಈ ಒಂದು ರೆಕಾರ್ಡ್ ಡೇಟ್ಗೂ ಮುಂಚೆ ನೀವು ಶೇರ್ಸ್ಗಳನ್ನು ಬೈ ಮಾಡಿ ಹೋಲ್ಡ್ ಮಾಡಿಕೊಂಡ್ರೆ ನಿಮಗೆ $11 ಡಿವಿಡೆಂಡ್ ಕ್ರೆಡಿಟ್ ಆಗುತ್ತೆ. ಆಗಸ್ಟ್ 4ಕ್ಕೆ ಈ ಒಂದು ಡಿವಿಡೆಂಡ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಬಟ್ ಜಸ್ಟ್ ಡಿವಿಡೆಂಡ್ಗೋಸ್ಕರ ಯಾವುದೇ ಒಂದು ಸ್ಟಾಕ್ನಲ್ಲಿ ಎಂಟರ್ ಆಗಬೇಡಿ. ಅವೆನ್ಯೂ ಸೂಪರ್ ಮಾರ್ಟ್ಸ್ ಕೂಡ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಅಷ್ಟು ಸ್ಟ್ರಾಂಗ್ ರಿಸಲ್ಟ್ಸ್ ಬಂದಿರಲಿಲ್ಲ. ಪ್ರಾಫಿಟ್ಸ್ ಫ್ಲಾಟ್ ಆಗಿ ಡಿಕ್ಲೇರ್ ಆಗಿತ್ತು. ಸೊ ಈ ಒಂದು ಸ್ಟಾಕ್ ಕೂಡ ಸೋಮವಾರ ಫೋಕಸ್ನಲ್ಲಿ ಇರುತ್ತೆ. ಸೊ BEMLನ ಬೋರ್ಡ್ ಮೀಟಿಂಗ್ ಜುಲೈ 21ಕ್ಕೆ ಇರುತ್ತೆ. ಕಂಪನಿ ಸ್ಟಾಕ್ ಸ್ಪ್ಲಿಟ್ಟನ್ನು ಅನೌನ್ಸ್ ಮಾಡುವಂಥ ಚಾನ್ಸಸ್ ಇದೆ. ಯಾಕೆಂದರೆ BEMLನ ಸ್ಟಾಕ್ ಈಗ 4500 ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಈ ಒಂದು ಪ್ರೈಸ್ನಲ್ಲಿ ಸ್ವಲ್ಪ ಪಾರ್ಟಿಸಿಪೇಷನ್ ಕಡಿಮೆ ಆಗುತ್ತೆ. ಸೊ ಲಿಕ್ವಿಡಿಟಿಯನ್ನು ಬೂಸ್ಟ್ ಮಾಡೋದಕ್ಕೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಡಿಸಿಷನ್ನ ತಗೊಳ್ಳುವಂಥ ಚಾನ್ಸಸ್ ಇದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಮಾಡ್ಬೋದು. ಆ ಒಂದು ರೀಸನ್ನಿಂದ BEML ಕೂಡ ಸೋಮವಾರ ಫೋಕಸ್ನಲ್ಲಿ ಇರುತ್ತೆ. ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಸ್ಟಾಕ್ ಪ್ರೈಸ್ ಮಾರ್ಕೆಟ್ನಲ್ಲಿ ಲಿಸ್ಟ್ ಆದಮೇಲಿಂದ ಆಲ್ ಟೈಮ್ ಲೋ ಲೆವೆಲಲ್ಲಿ ಈಗ ಟ್ರೇಡ್ ಆಗ್ತದೆ. $40 ಅರೌಂಡಲ್ಲಿ ಸ್ಟಾಕ್ ಪ್ರೈಸ್ ಇದೆ. ಸೋಮವಾರ ಈ ಕಂಪನಿಯ ರಿಸಲ್ಟ್ ಬರುತ್ತೆ. ನೋಡಬೇಕಾಗುತ್ತೆ ಲಾಸ್ ಏನಾದರೂ ಕಡಿಮೆ ಆಗ್ಬೋದಂತ. ಲಾಸ್ ಇನ್ನಷ್ಟು ಇನ್ಕ್ರೀಸ್ ಆದರೆ ಸ್ಟಾಕ್ ಪ್ರೈಸ್ನಲ್ಲಿ ಮತ್ತೆ ವೀಕ್ನೆಸ್ ಬರುವಂಥ ಚಾನ್ಸಸ್ ಇದೆ. NCC ಲಿಮಿಟೆಡ್ ಸ್ಟಾಕ್ ಪ್ರೈಸ್ ಕೂಡ ಮುಂದಿನ ವಾರ ಫೋಕಸ್ನಲ್ಲಿ ಇರ್ಬೋದು. ಕಂಪನಿಗೆ ಮುಂಬೈ ಡೆವಲಪ್ಮೆಂಟ್ ಅಥಾರಿಟಿ ಕಡೆಯಿಂದ 2200 ಕೋಟಿಗೂ ಹೆಚ್ಚಿನ ಆರ್ಡರ್ ಸಿಕ್ಕಿರುವಂಥ ನ್ಯೂಸ್ ಇದೆ. ಈ ಒಂದು ನ್ಯೂಸ್ನ ರೀಸನ್ನಿಂದ ಸ್ಟಾಕ್ ಫೋಕಸ್ನಲ್ಲಿ ಇರುತ್ತೆ. ಒಕಾರ್ಡ್ US ತಮ್ಮ ಒಂದು ಜೆನ್ರಿಕ್ ಬಿಸ್ನೆಸ್ನಿಂದ ಎಕ್ಸಿಟ್ ಆಗಬೇಕು ಅಂತ ಇದ್ದಾರೆ. ಒಕಾರ್ಡ್ನ 2 ಸಬ್ಸಿಡರೀಸ್ US ಇದೆ. ಸೊ 2 ಸಬ್ಸಿಡರೀಸನ್ನು ಲಿಕ್ವಿಡೇಟ್ ಮಾಡಬೇಕು ಅಂತ ಇದ್ದಾರೆ. ಅಂದರೆ ಆ ಅಸೆಟ್ಗಳನ್ನು ಸೆಲ್ ಮಾಡುವಂಥ ಪ್ಲ್ಯಾನ್ ಇದೆ. ಸೊ ಬೈಯರ್ಸ್ ಸಿಕ್ಕಿದಾಗ ಈ ಒಂದು ಲಿಕ್ವಿಡೇಷನ್ ಪ್ರೋಸೆಸ್ ಕಂಪ್ಲೀಟ್ ಆಗುತ್ತೆ. ಅಲ್ಲಿಂದ ಬಂದಂಥ ಫಂಡನ್ನು ಬೇರೆ ಕಡೆ ಇವರೇನು ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ ಆ ಬಿಸ್ನೆಸ್ನಲ್ಲಿ ಅಲೋಕೇಟ್ ಮಾಡುವಂಥ ಚಾನ್ಸಸ್ ಇರುತ್ತೆ. UK, ಐರ್ಲೆಂಡ್ ಮತ್ತು ಭಾರತದಲ್ಲಿ ಆಪರೇಷನ್ಸ್ ಸ್ಟ್ರಾಂಗ್ ಆಗಿದೆ. ಇಲ್ಲಿ ನಮ್ಮ ಬಿಸ್ನೆಸ್ಸನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಹೇಳಿದ್ದಾರೆ. ಸೊ US ಬಿಸ್ನೆಸ್ ಅಷ್ಟೇನು ಸ್ಟ್ರಾಂಗ್ ಆಗಿ ಇರಲಿಲ್ಲ. ಅಲ್ಲಿಂದ ಹೆಚ್ಚಿನ ಒಂದು ರೆವೆನ್ಯೂಸ್ ಏನು ಬರ್ತಿರಲಿಲ್ಲ. ನೋಡಬೇಕಾಗುತ್ತೆ ಈ ನ್ಯೂಸ್ಗೆ ಒಕಾರ್ಡ್ ಯಾವ ರೀತಿಯಲ್ಲಿ ರಿಯಾಕ್ಟ್ ಮಾಡುತ್ತೆ ಅಂತ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.